ಹಲೋ ನಮಸ್ಕಾರ ವೀಕ್ಷಕರೇ, ಮಾರ್ಕೆಟ್ ಕೆಫೆ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಪ್ರಮೀಳಾ, ಸೆಬಿ ರಿಜಿಸ್ಟರ್ಡ್ ಆರಿ. ಇವತ್ತು ನಾವು ಸ್ಟಾಕ್ಸ್, ಶೇರ್, ಸ್ಟಾಕ್ ಮಾರ್ಕೆಟಿಂದ ಆಗುವ ಬೆನಿಫಿಟ್ಸ್, ಲಾಸಸ್, ರಿಸ್ಕ್ ಎಲ್ಲದರ ಬಗ್ಗೆ ಸರಳವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಸ್ಟಾಕ್ಸ್ ಅಂದರೆ ಏನು ಅಂತ ನೋಡೋಣ. ಸ್ಟಾಕ್ಸ್ ಅಂದರೆ ಒಂದು ಕಂಪನಿಯ ಬಂಡವಾಳದ ಒಂದು ಭಾಗ. ಅಂದರೆ ನೀವು ಸ್ಟಾಕನ್ನು ಖರೀದಿಸಿದರೆ ನೀವು ಆ ಕಂಪನಿಯ ಒಂದು ಭಾಗದ ಮಾಲೀಕರಾಗಿರುತ್ತೀರಿ. ಎಕ್ಸಾಂಪಲ್ ತಗೋಬೇಕು ಅಂದರೆ, ಒಂದು ಕಂಪನಿ ಹೊಸ ಬಿಸ್ನೆಸ್ಸನ್ನು ಪ್ರಾರಂಭಿಸಲು ಅಥವಾ ವಿಸ್ತರಣೆ ಮಾಡಲು ಬಂಡವಾಳ ಬೇಕಾಗುತ್ತೆ. ಈ ಬಂಡವಾಳವನ್ನು ಆ ಕಂಪನಿ ಸಾರ್ವಜನಿಕರಿಂದ ಪಡೆಯಲು ತನ್ನ ಬಂಡವಾಳವನ್ನು ಸಣ್ಣ ಸಣ್ಣ ಷೇರುಗಳಲ್ಲಿ ಹಂಚುತ್ತದೆ. ನೀವು ಆ ಷೇರುಗಳನ್ನು ಖರೀದಿಸಿದರೆ ನೀವು ಆ ಕಂಪನಿಯ ಒಂದು ಸಣ್ಣ ಭಾಗದ ಮಾಲೀಕರಾಗುತ್ತೀರಿ. ವಾಟ್ ಆರ್ ಸ್ಟಾಕ್ ಮಾರ್ಕೆಟ್? ಸ್ಟಾಕ್ ಮಾರ್ಕೆಟ್ ಅಂದರೆ ಷೇರುಗಳನ್ನು ಬೈ ಮಾಡುವ ಅಥವಾ ಸೆಲ್ ಮಾಡುವ ಒಂದು ಜಾಗ. ನೀವು ಷೇರುಗಳನ್ನು ತೆಗೆದುಕೊಳ್ಳಲು ಬಯಸಿದರೆ ಅಥವಾ ನಿಮ್ಮಲ್ಲಿರುವ ಷೇರುಗಳನ್ನು ಸೆಲ್ ಮಾಡಬೇಕು ಅಂತ ಹೇಳಿದರೆ ನೀವು ಸ್ಟಾಕ್ ಮಾರ್ಕೆಟ್ ಥ್ರೂ ಬೈ ಅಥವಾ ಸೆಲ್ ಮಾಡ್ಬೋದು. NSE ಮತ್ತು BSE ಭಾರತದಲ್ಲಿ ಪ್ರಮುಖವಾಗಿ ಎರಡು ಎಕ್ಸ್ಚೇಂಜ್ಗಳಿವೆ, NSE ಮತ್ತು BSE. ಸೊ NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ, BSE ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಈ ಎರಡು ಎಕ್ಸ್ಚೇಂಜ್ಗಳಲ್ಲೂ ಸಾವಿರಾರು ಷೇರುಗಳನ್ನು ವ್ಯಾಪಾರ ಮಾಡ್ತವೆ. ಇವಾಗ ಸ್ಟಾಕ್ ಬ್ರೋಕರ್, ನಮಗೆ ಸ್ಟಾಕ್ಸನ್ನು ಬೈ ಮಾಡಲಿಕ್ಕೆ ಅಥವಾ ಸೆಲ್ ಮಾಡೋದು ಥ್ರೂ ಸ್ಟಾಕ್ ಬ್ರೋಕರ್. ನೀವು ಶೇರುಗಳನ್ನು ಖರೀದಿ ಅಥವಾ ಮಾರಲು ಬಯಸಿದಾಗ ನಿಮಗೆ ಬ್ರೋಕರ್ ಬೇಕಾಗ್ತಾರೆ. ಬ್ರೋಕರ್ ಅಂದರೆ ಷೇರುಗಳನ್ನು ಖರೀದಿಸಲು ಅಥವಾ ಮಾರಲು ನಿಮಗೆ ಸಹಾಯ ಮಾಡುವ ವ್ಯಕ್ತಿ ಅಥವಾ ಸಂಸ್ಥೆ. ಇವರು ನಿಮ್ಮ ಪರವಾಗಿ ಷೇರುಗಳನ್ನು ಖರೀದಿಸುತ್ತಾರೆ ಮತ್ತು ಮಾರುತ್ತಾರೆ. ಬೆನಿಫಿಟ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಅಥವಾ ರಿಸ್ಕ್ ಏನು ಅಂತ. ನೀವು ಷೇರುಗಳನ್ನು ಖರೀದಿಸುವುದರಿಂದ ಆಗುವ ಲಾಭಗಳೇನು? ಉದಾಹರಣೆಗೆ, ಕಂಪನಿ ಲಾಭ ಮಾಡ್ತಿದ್ರೆ ನಿಮ್ಮ ಷೇರುಗಳ ಮೇಲೆ ಲಾಭ ಪಡೆಯುತ್ತೀರಾ. ಯಾವಾಗಲೂ ನೀವು ಎಲ್ಲೇ ಹೂಡಿಕೆ ಮಾಡಬೇಕು ಅಂದರೆ ಮೊದಲು ಕಂಪನಿಯ ಫಂಡಮೆಂಟಲ್ಸ್ ಬಗ್ಗೆ ತಿಳಿದುಕೊಳ್ಳಬೇಕು. ಕಂಪನಿ ಯಾವ ಥರ, ಕಂಪನಿಯಲ್ಲಿ ಎಷ್ಟು ಲೋನ್ಸ್ ಇದೆ, ಅವರು ಕಂಪನಿ ಲಾಸ್ಟ್ 10 ವರ್ಷದಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಾಯಿದ್ರು, ಎಲ್ಲ ಥರದ ಕಂಪನಿ ಡೀಟೇಲ್ಸನ್ನು ಮೊದಲು ನೋಡಿಕೊಂಡು ನೀವು ಅದರಲ್ಲಿ ಹೂಡಿಕೆ ಮಾಡಬೇಕು. ನಿಮ್ಗೆ ಕಂಪನಿ ಬಗ್ಗೆ ಏನೇ ಐಡಿಯಾ ಇಲ್ಲ, ಯಾರೋ ನಿಮಗೆ ಜಸ್ಟ್ ಬಂದು ಈ ಸ್ಟಾಕ್ಸನ್ನು ಬೈ ಮಾಡಿ ಅಂತ ಹೇಳಿದರೆ ಬ್ಲೈಂಡಾಗಿ ನೀವು ಯಾವತ್ತೂ ಯಾವ ಕಡೆಯೂ ಹೂಡಿಕೆ ಮಾಡಲಿಕ್ಕೆ ಹೋಗಬೇಡಿ. ಇವತ್ತು ನಾವು ಸ್ಟಾಕ್ಗಳು, ಶೇರ್ಗಳು, ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳಿದುಕೊಂಡೆವು. ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.